ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಹೇಳಿದ್ವಿ. ಇನ್ನ ಸ್ವಲ್ಪ ಇನ್ಫಾರ್ಮೇಶನ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗೆ ಅದೇ ರೀತಿ ನಾವು ಈ ಒಂದು ಎಪಿಸೋಡ್ ಅಲ್ಲಿ ಸಾಕಷ್ಟು ಇನ್ನ ಸ್ವಲ್ಪ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನಾದ್ರೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬನ್ನಿ ನೋಡೋಣ ಇನ್ನಷ್ಟು ಮಾಹಿತಿಯನ್ನ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ. ಹಾಗಾದ್ರೆ ಮೊಬೈಲ್ ನ್ಯೂಮರಾಲಜಿಯಲ್ಲಿ ಯಾವ ಸಂಖ್ಯೆಗಳನ್ನ ಮೊಬೈಲ್ ನಂಬರ್ ಅಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಿತ್ತು. ಈ ಒಂದು ಪ್ರಶ್ನೆಗೆ ಉತ್ತರ ಬಂದು ನಿಮ್ಗೆ 4, 8, 7 ಅವಾಯ್ಡ್ ಮಾಡೋದಕ್ಕೆ ನಾನಾದ್ರೆ ಸಜೆಸ್ಟ್ ಮಾಡ್ತೀನಿ. ಅಂಡ್ 2 ಸಹ ಅವಾಯ್ಡ್ ಮಾಡಬೇಕು ಒಂದೊಂದ್ಸಲ. ಏಕೆ ಅಂತಂದ್ರೆ ಅದು ನೀವು ಮೊಬೈಲ್ ನಂಬರ್ ಅಲ್ಲಿ ಪೇರನ್ನ ನೋಡ್ಕೊಳ್ಳಿ. ಅದನ್ನ ನಾವು ಮೊಬೈಲ್ ನ್ಯೂಮರಾಲಜಿ ಅವ್ರಿಗೆ ಕಲ್ತಿರೋಂಥವ್ರಿಗೆ ಕೊಟ್ಟಾಗ ನೀವು ನಂಬರ್ ಈ ತರ ನಂಬರ್ ಇದೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ 4, 8, 7 ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಂದು ಬಾರಿ 2 ಸಹ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ನಾವು ಸ್ವಲ್ಪ ಡೀಪ್ ಆಗಿ ನೋಡಿದಾಗ ಲೋಶೋ ಗ್ರೇಡ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇರೋ ನಂಬರ್ಸು ಯಾವ್ಯಾವ ನಂಬರ್ಸ್ ಆದ್ರೆ ಫುಲ್ಫಿಲ್ ಆಗಿದೆ, 2 ನಿಮ್ಮ ಜಾತಕದಲ್ಲಿ ಹೇಗಿದೆ, ನಾವೆಲ್ಲ ಸ್ವಲ್ಪ ಡೀಪ್ ಆಗಿ ನೋಡಿ ನಂಬರನ್ನ ಕೊಡ್ತೀನಿ ನಾನು ಕೊಟ್ಟಾಗ. ಸೊ 2 ಸಹ ಕೆಲವೊಂದು ಸಮಯದಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆ 2ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅಂದ್ರೆ 2 ಅಂದ್ರೆ ಏನು, ಚಂದ್ರ ಅಂತ ಹೇಳ್ಬಿಟ್ಟು ನೋಡಿ. ಚಂದ್ರ 30 ದಿನಗಳಲ್ಲಿ 15 ದಿನ ಇರೋದಿಲ್ಲ, 15 ದಿನ ಇರ್ತಾರೆ. ಅಂದ್ರೆ 3 ಸ್ವಿಂಗ್ಸ್ ಇರುತ್ತೆ ಕೆಲವರಿಗೆ. ಆ ಪೇರ್ ನಾವು ಇವಾಗ ನಂಬರ್ನ ನಾವು ಪೇರ್ ಮಾಡಿ ಸೆಲೆಕ್ಷನ್ ಮಾಡ್ತೀವಿ ನಂಬರ್ ಕೊಡಬೇಕಾದ್ರೆ. ಆ 3 ಸ್ವಿಂಗ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಒಬ್ಬ ವ್ಯಕ್ತಿಯಲ್ಲಿ 2 ಜಾಸ್ತಿ ಇದ್ದಾಗ ಅಂತ ಹೇಳ್ಬಿಟ್ಟು. ಅಂಡ್ 4 and 8, 7 ಅವಾಯ್ಡ್ ಮಾಡ್ತೀವಿ. 4 and 8 ಟೋಟಲಿ ಆದಷ್ಟು ಅವಾಯ್ಡ್ ಮಾಡ್ತೀವಿ. 7 ಕೆಲವೊಂದು ಬಾರಿ ಕೊಡಬಹುದು. ಯಾಕೆ ಕೊಡಬಹುದು ಅಂದ್ರೆ ಕೆಲವೊಂದು ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಇರ್ತಾರೆ ಕೆಲವರು. ಆ ತರ ಅದೇ ಫೀಲ್ಡ್ ಅಲ್ಲಿ ಅವ್ರು ಅದೇ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ 7 ಕೊಡೋದು ನಾನು ಕೊಡ್ತೀನಿ. ಆ ಪೇರ್ ನೋಡಿಕೊಂಡು ಅವರ ಡೇಟ್ ಆಫ್ ಬರ್ತ್ ಇದ್ರೆ ಅದಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ 7 ಸಹ ಕೊಡಬಹುದು. ಟೋಟಲಿ ಫೈನ್ ಆಗಿ ಅವಾಯ್ಡ್ ಮಾಡಬೇಕಾಗಿರೋದು ನಂಬರ್ ಅಂತಂದ್ರೆ 4 and 8 ಖಂಡಿತ ಅವಾಯ್ಡ್ ಮಾಡಲೇಬೇಕು. ಟೋಟಲ್ ನಂಬರ್ ಅಲ್ಲೂ ಸಹ 4 and 8 ಅವಾಯ್ಡ್ ಮಾಡಿ. ಅಂಡ್ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲೂ ಸಹ 4 and 8 ಅವಾಯ್ಡ್ ಮಾಡಿ. ಅಂಡ್ ನೆಕ್ಸ್ಟ್ ನಮಗೆ ಬಂದಂತಹ ಒಂದು ಪ್ರಶ್ನೆಯಲ್ಲಿ ಯಾವ ಸಂಖ್ಯೆಗಳಿಂದ ಕೊನೆಗೊಂಡರೆ ಗುಡ್ ವೈಬ್ರೇಷನ್ ಇರುತ್ತೆ ಅಂದ್ರೆ ಮೊಬೈಲ್ ನಂಬರ್ ಅಲ್ಲಿ ನಿಮ್ಗೆ 10 ಮೊಬೈಲ್ ನಂಬರ್ ಇರುತ್ತೆ. 10 ಮೊಬೈಲ್ ಸಂಖ್ಯೆಯಲ್ಲಿ ಕೊನೆ ನಂಬರ್ ಯಾವ ಸಂಖ್ಯೆ ಆದ್ರೆ ಕೊನೆಗೊಂಡ್ರೆ ಒಳ್ಳೆ ಒಂದು ವೈಬ್ರೇಷನ್ ಇರುತ್ತೆ, ಒಂದು ಒಳ್ಳೆ ರಿಸಲ್ಟ್ ಅನ್ನೋದಿರುತ್ತೆ ಅಂತ ಹೇಳೋಕೆ ಹೊರಟಾಗ 1, 3, 5, 6, 9 ಈ ನಂಬರ್ಸು 5 ನಂಬರ್ಸ್ 1, 3, 5, 6, 9 ಈ ನಂಬರ್ಸ್ ಅಲ್ಲಿ ಎಂಡ್ ಆದ್ರೆ ಅದು ಒಳ್ಳೆ ವೈಬ್ರೇಷನ್ ಕೊಡುತ್ತೆ. ಬಟ್ ಅಲ್ಲಿ ಇನ್ನೂ ಒಂದಿದೆ, ಅಲ್ಲಿ ಪೇರ್ ಲಾಸ್ಟ್ ಪೇರ್ ಬರುತ್ತಲ್ಲ, ಈ ಸಂಖ್ಯೆ ಏನೋ ಹೇಳಿದೆ ನಾನು, ಈ ಸಂಖ್ಯೆಯಿಂದ ಕೊನೆಗೊಂಡ್ರೆ ಮೊಬೈಲ್ ಸಂಖ್ಯೆ ವೈಬ್ರೇಷನ್ ಚೆನ್ನಾಗಿರುತ್ತೆ, ಓನ್ಲಿ ವೈಬ್ರೇಷನ್ ಚೆನ್ನಾಗಿರುತ್ತೆ. ಅದ್ರ ಪಕ್ಕದಲ್ಲಿ ಯಾವ ಸಂಖ್ಯೆ ಇದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಂಬರನ್ನ ಸೆಲೆಕ್ಷನ್ ಮಾಡೋದು ನಾವು ಪೇರ್ ಮುಖಾಂತರ ಸೆಲೆಕ್ಷನ್ ಮಾಡ್ತೀವಿ. ನೀವು 10 ನಂಬರ್ಸ್ನ 2 ನಂಬರ್ಸ್ ಪೇರ್ ಮಾಡಿದಾಗ ಅವೆಲ್ಲಾನು ಕಾಂಬಿನೇಷನ್ ಸಹ ಕರೆಕ್ಟ್ ಆಗಿ ಬಂದಾಗ ಅಷ್ಟೇ ಅದು 100% ಗುಡ್ ಮೊಬೈಲ್ ನಂಬರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ನಂತರ ಒಂದು ಕ್ವಶನ್ ಅನ್ನ ನಾವು ವಿಚಾರಣೆ ಮಾಡಕ್ ಹೊರಟಾಗ ರಿಪೀಟೆಡ್ ನಂಬರ್ಸ್ ಇಂಪ್ಯಾಕ್ಟ್ ಏನಾದರೂ ಇದೆಯಾ ಅಂತ ನನಗೆ ಲಾಸ್ಟ್ ಎಪಿಸೋಡ್ ನೋಡಿದಂತಹ ನಮ್ಮ ಸ್ನೇಹಿತರೊಬ್ರು ಕೇಳಿದ್ರು. ರಿಪೀಟೆಡ್ ನಂಬರ್ಸ್ ಮೀನ್ಸ್ ಫ್ಯಾನ್ಸಿ ನಂಬರ್ಸ್ ಅಂತ ತಗೊಂತಾರೆ. ಈಗ 111 ಅಂತೆ, 333 ಅಂತೆ, 222, 999, 666, ಇನ್ನು 46 ಬರುವಂಥದ್ದು, 43 ಬರುವಂಥದ್ದು ಫ್ಯಾನ್ಸಿ ನಂಬರ್ ಅಂತ ಹೇಳಿ ತಗೊಂತಾರೆ. ನೋಡಿ ಒಂದು ಹೇಳ್ತೀನಿ, ಚೆನ್ನಾಗಿ ಅಬ್ಸರ್ವ್ ಮಾಡಿರಿ. ಯಾಕೆಂದ್ರೆ ಈ ಮೊಬೈಲ್ ನ್ಯೂಮರಾಲಜಿಯಲ್ಲಿ ಅನ್ನೋದು ನಾವು ಸಾಕಷ್ಟು ನಂಬರ್ಸನ್ನ ತಗೊಂಡು ಸಾಕಷ್ಟು ಡೇಟ್ ಆಫ್ ಬರ್ತ್ ತಗೊಂಡು ಅದ್ರ ಬಗ್ಗೆ ಸರ್ಚ್ ಮಾಡಿದೀವಿ. ಏನೆಲ್ಲ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ಟು ಬಿ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಕಂಡಿದ್ದೀವಿ. ಈಗ ನೀವು ಫ್ಯಾನ್ಸಿ ನಂಬರ್ ಅಂತ ಹೇಳಿ ತಗೊಂತೀರಾ ನೋಡಿ. ರೀಸೆಂಟ್ ಆಗಿ ಒಂದು 2 ಕಂಪನೀಸ್ ಫ್ಯಾನ್ಸಿ ನಂಬರ್ ಯೂಸ್ ಮಾಡ್ತಾ ಇತ್ತು. ಏನಾಯ್ತು ಕಂಪನೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆ ಕಂಪನಿ ಹೆಸರು ಹೇಳೋದು ಬೇಡ, ಜಸ್ಟ್ ನೀವು ವಾಚ್ ಮಾಡ್ತಾ ಇರಿ ಯಾವ್ಯಾವ ತರ ಅದೇ ಡೆವಲಪ್ಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅಂಡ್ ಬಂದು ನಿಮಗೆ ನೀವು ಫ್ಯಾನ್ಸಿ ನಂಬರ್ ಅಲ್ಲಿ ಈಗ ಡಬಲ್ ಡಿಜಿಟ್ ಬರುವಂಥದ್ದು ನೋಡಿ. ನೀವು ಯಾವುದೇ ಸಂಖ್ಯೆಯನ್ನ ತಗೊಳ್ಳಿ, ಈಗ 11 ತಗೊಂತೀರಾ, 11 ಓಕೆ, ಯಾವುದೇ ಎನರ್ಜಿ ಆಗಿ ಜಾಸ್ತಿ ಏನಾದರೂ ಅಮೃತ ಕೂಡ ಜಾಸ್ತಿ ಆದರೆ ಏನಾಗುತ್ತೆ, ವಿಷ ಆಗುತ್ತೆ ಅಲ್ವಾ. ಸೊ ನಿಮಗೆ ಯಾವ ಗುಡ್ ನಂಬರ್ಸಲ್ಲಿ ಗುಡ್ ವೈಬ್ರೇಷನ್ಸ್ ಕೊಡೋದ್ರಲ್ಲಿ 11 ಇರ್ಬೋದು, 33 ಇರ್ಬೋದು, 55 ಇರ್ಬೋದು, 66 ಇರ್ಬೋದು, 99 ಇರ್ಬೋದು. ಈ ನಂಬರ್ ಡಬಲ್ ಇಷ್ಟಿರ್ಬೋದು. ಅದು 111 ಆಗುತ್ತೆ, 41ಗಳಾಗುತ್ತೆ, 43ಗಳಾಗುತ್ತೆ, 46ಗಳಾಗುತ್ತೆ ಅಂತ ಹೇಳಿ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಅದು ಎನರ್ಜಿ ಓವರ್ ಆಗುತ್ತೆ. ಆದರೆ ಎನರ್ಜಿ ನಿಮ್ಗೆ ಓವರ್ ಆದಾಗ ಏನಾಗುತ್ತೆ, ಅದು
ಅದು ನೆಗೆಟಿವ್ ಎನರ್ಜಿನ ಕೊಡೋದಕ್ಕೆ ನಿಮಗೆ ಶುರು ಮಾಡುತ್ತೆ. ಈಗ 66 ಇಟ್ಕೊಂಡಿರ್ತೀರಾ ಅನ್ಕೊಡಿ. 66 ಏನಕ್ಕೆ ಇಂಡಿಕೇಶನ್? ಶುಕ್ರ, ಲಕ್ಸುರಿ, ಲೈಫಲ್ಲಿ ಎಲ್ಲಾನು ಬೇಕು, ದುಡ್ಡು ಬೇಕು ಅಲ್ವಾ. ಸೊ ಅದೇ ನೀವು 666 46 ಇಟ್ಕೊಂಡಾಗ ಏನಾಗುತ್ತೆ? ಓವರ್ ಲಕ್ಸುರಿ ಆಗುತ್ತೆ. ಓವರ್ ಲಕ್ಸುರಿ ಆದಾಗ ಏನಾಗುತ್ತೆ? ಇರೋ ಅಮೌಂಟು ಜಾಸ್ತಿ ಖರ್ಚಾಗುತ್ತೆ. ಜಾಸ್ತಿ ಖರ್ಚಾದಾಗ ಏನಾಗುತ್ತೆ? ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಹೀಗೆ ಒಂದಕ್ಕೊಂದು ಲಿಂಕ್ ಬೆಳೀತಾ ಹೋಗುತ್ತೆ. ಓವರ್ ಲಕ್ಸುರಿ ಕೂಡ ನಿಮಗೆ ಇನ್ಕಮ್ ಅಷ್ಟು ಲೆವೆಲಲ್ಲಿ ಇನ್ಕಮ್ ಇದ್ದಾಗ ನೀವು ಓವರ್ ಲಕ್ಸುರಿ ಮಾಡಿದ್ರು ನಡೆಯುತ್ತೆ. ಸೊ ಅದೆಲ್ಲ ಕಾಂಬಿನೇಷನ್ ನೋಡಿ ನೀವು ಯೂಸ್ ಮಾಡಬೇಕಾಗತ್ತೆ. ಈ ಫ್ಯಾನ್ಸಿ ನಂಬರ್ ಅನ್ನೋದು ಕೆಲವರಿಗೆ ಫ್ಯಾನ್ಸಿಯಾಗಿ ಯೂಸ್ ಮಾಡ್ತಾರೆ. ಫ್ಯಾನ್ಸಿ ನಂಬರ್ ಯೂಸ್ ಮಾಡಿ ಅವ್ರ ಲೈಫಲ್ಲಿ ಏನೆಲ್ಲ ವೇರಿಯೇಷನ್ಸ್ ಆಗಿದೆ ಅನ್ನೋದನ್ನ ನೀವು ಅವ್ರನ್ನ ಕೇಳಿ, ಇಲ್ಲ ಫ್ಯಾನ್ಸಿ ನಂಬರ್ ಯೂಸ್ ಮಾಡ್ತಾ ಇರೋ ನಂಬರ್ ನನಗೆ ಕೊಡಿ, ಆ ವ್ಯಕ್ತಿ ನನ್ನ ಮುಂದೆ ಕೂರಿಸಿ ನಾನು ಹೇಳ್ತೀನಿ ಆ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಈ ಫ್ಯಾನ್ಸಿ ನಂಬರನ್ನು ತಗೊಳ್ಳಿ, ಇಲ್ಲ ಅಂತ ಹೇಳಿಲ್ಲ, ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಆ್ಯಂಡ್ ಬಂದು ನಿಮಗೆ ಮೊಬೈಲ್ ಸಂಖ್ಯೆಯನ್ನು ಯಾವ ರೀತಿ ಕೊಡ್ತಾರೆ ಮೇಡಮ್ ಅಂತ ಒಬ್ಬರು ಕ್ವಶನ್ ಕೇಳಿದ್ರು ನನಗೆ ಲಾಸ್ಟ್ ಟೈಮು. ನೋಡಿ, ನಾನು ಮೊಬೈಲ್ ಸಂಖ್ಯೆಯನ್ನು ಯಾವ ರೀತಿ ಕೊಡ್ತೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈಗೆಲ್ಲ ನ್ಯೂಮರಾಲಜಿಸ್ಟ್ ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಇರೋರಿಗೆ ಡೇಟ್ ಆಫ್ ಬರ್ತ್ಗೆ ಯಾವ ಸಂಖ್ಯೆ ಅವ್ರಿಗಾದ್ರೆ 4 ಆಗಿದೆ, ಫ್ರೆಂಡ್ಲಿ ಆಗಿದೆ, ಆ ನಂಬರ್ ನೋಡಿಕೊಂಡು ಕೊಡ್ತಾರೆ. ಸೊ ಒಂದು ಪಾಯಿಂಟು. ಆ್ಯಂಡ್ ಇನ್ನು ಕೆಲವರು ಏನು ಮಾಡ್ತಾರೆ, ಕಾಂಬಿನೇಷನ್ ಚೆನ್ನಾಗಿದ್ರೆ ಸಾಕು ಅಂತೇಳಿ ಕೊಡ್ತಾರೆ, ಅದೊಂದು ಪಾಯಿಂಟ್ ನೋಡ್ತಾರೆ. ಬಟ್ ನಾನು ಸಾಕಷ್ಟು ವೇದಿಕ್ ನ್ಯೂಮರಾಲಜಿ, ವೇದಿಕ್ ಆಗಿರಲಿ, ನ್ಯೂಮರಾಲಜಿ ಆಗಿರಲಿ, ವಾಸ್ತು ಆಗಿರಲಿ, ಮತ್ತು ವೇದಿಕ್ ಮೊಬೈಲ್ ನ್ಯೂಮರಾಲಜಿ ಎಲ್ಲಾನು ಕಲ್ತಿರೋದ್ರಿಂದ ನಾನೇನು ಮಾಡ್ತೀನಿ, ನನ್ನ ಕ್ಲೈಂಟಿಗೆ ನಾನು ದಿ ಬೆಸ್ಟನ್ನೇ ಸೆಲೆಕ್ಷನ್ ಮಾಡಿ ಕೊಡ್ತೀನಿ. ಅವ್ರ ಡೇಟ್ ಆಫ್ ಬರ್ತ್ ಇದ್ದರೆ ಅವ್ರ ಡೇಟ್ ಆಫ್ ಬರ್ತನ್ನ ಲೋಶೋ ಗ್ರಿಡಲ್ಲಿ ಚೆಕ್ ಮಾಡ್ತೀನಿ, ಯಾವ ನಂಬರ್ ಆದರೆ ಅವ್ರ ಹತ್ರ ಇದೆ, ಯಾವ ನಂಬರ್ ಇಲ್ಲ. ಯಾಕೆಂದರೆ ಪ್ರತಿ ಸಂಖ್ಯೆಯು ಮನುಷ್ಯನಿಗೆ ಬೇಕು ಅಲ್ವಾ. 9 ಗ್ರಹಗಳು ಸಹ ನಮಗೆ ಬೇಕು. ಸೂರ್ಯ ಬೇಕು, ಚಂದ್ರ ಬೇಕು, ಬುಧ ಬೇಕು, ಗುರು ಬೇಕು, ಶುಕ್ರ, ಶನಿ ಎಲ್ಲರೂ ಬೇಕಾಗುತ್ತೆ. ಯಾಕಂದರೆ ಶನಿ 8 ಬೇಡ, 4 ರಾಹು ಬೇಡ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಶನಿ ಅಂದರೆ ಏನೋ ಒಂಥರ ಭಯ ಬೀಳ್ತಾರೆ. ಆ್ಯಕ್ಚುಲಿ ನೋಡಿ, ನಾನು ಹೇಳ್ತೀನಿ ಶನಿ ಅನ್ನೋದು ತುಂಬ ಒಳ್ಳೆಯದು ರೀ. ಅದು ಒಳ್ಳೆ ವೈಬ್ರೇಷನ್ ಕೊಡೋಕೆ ಶುರು ಮಾಡಿದ್ರೆ ನಮ್ಮ ಲೈಫಲ್ಲಿ ಪೀಕ್ ಲೆವೆಲಲ್ಲಿ ತೊಗೊಂಡೋಗಿ ನಿಲ್ಲಿಸೋದು ಯಾವುದು ಅಂತಂದರೆ ಶನಿ ಆ್ಯಂಡ್ ರಾಹುನೇ. ಸಾಕಷ್ಟು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿರುವಂತಹ ಒಂದು ಆಸ್ಟ್ರಾಲಜರ್ಸ್ನ ಕೇಳಿ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ನರೇಂದ್ರ ಮೋದಿ ಅವರಿಗೆ 1.5 ಸತಿ ನಡೀತಾ ಇರಬೇಕಾದ್ರೆ ಪ್ರಧಾನಮಂತ್ರಿ ಆಗಿದ್ದು. ಇಷ್ಟು ಸಾಕಲ್ವಾ? ಅಂದರೆ ಅವ್ರ ಎನರ್ಜಿ ಚೆನ್ನಾಗಿತ್ತು. ಶನಿ ಅಂದರೆ ಏನು ಅಂದರೆ ಅದೊಂದು ನ್ಯಾಯ. ನಾವು ಮಾಡ್ತಾ ಇರುವಂತಹ ದಿನ, ನಾವು ಮಾಡ್ತಾ ಇರುವಂಥ ನಮ್ಮ ಲೈಫು, ಲೀಡ್ ಮಾಡ್ತಾ ಇರುವಂಥ ಲೈಫ್ ಏನದು, ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಏನಿದೆ ಅದು ನಾವು ನ್ಯಾಯಯುತವಾಗಿ, ಧರ್ಮಯುತವಾಗಿ ಮಾಡಿದಾಗ, ಸತ್ಯಯುತವಾಗಿ ಮಾಡಿದಾಗ ಶನಿ ಕೊಟ್ಟಷ್ಟು ಒಳ್ಳೆ ರಿಸಲ್ಟು ಯಾವ ಗ್ರಹನೂ ಕೊಡೋದಿಲ್ಲ. ಬಟ್ ಏನಂದರೆ ಮೊಬೈಲ್ ನ್ಯೂಮರಾಲಜಿಯಲ್ಲಿ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಸ್ಟ್ರಗಲ್ಸ್ ಅಂತ ಫೇಸ್ ಮಾಡಬೇಕಾಗುತ್ತೆ. ಹಾಗೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಒಂದು 8 ಅವಾಯ್ಡ್ ಮಾಡ್ತೀವಿ. ಸೊ ಈ ಡೇಟ್ ಆಫ್ ಬರ್ತ್ ಪ್ರಕಾರ ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀವಿ. ಆ್ಯಂಡ್ ನಾನೇನು ಮಾಡ್ತೀನಿ, ಲೋಶೋ ಗ್ರಿಡಲ್ಲಿ ಚೆಕ್ ಮಾಡ್ತೀನಿ. ವೇದಿಕ್ ಮೊಬೈಲ್ ಸಂಖ್ಯೆ ಅಂತ ಬರುತ್ತೆ, ಅದರಲ್ಲೂ ಸಹ ಅದು ನಾನು ಕಲ್ತಿದ್ದೀನಿ. ಅದನ್ನು ಸಹ ನಾನು ಚೆಕ್ ಮಾಡಿ ಅವರಿಗೆ ಅವ್ರ ಹತ್ರ ಯಾವ ಸಂಖ್ಯೆ ಆದರೆ ಇಲ್ಲ ಆ ಸಂಖ್ಯೆ ವೈಬ್ರೇಷನ್ ನೋಡಿಬಿಟ್ಟು ಅದನ್ನು ಸೆಟ್ ಮಾಡಿ ಕೊಡ್ತೀನಿ. ಯಾಕೆಂದರೆ ನೋಡಿ, ಕೆಲವು ಮಕ್ಕಳು ಬರ್ತ್ ಆಗಿರ್ತಾರೆ 2000 ಆಗಿರ್ತಾರೆ. ನೋಡಿ, ಅಲ್ಲಿ 3 ಸಂಖ್ಯೆಯಲ್ಲಿ ಏನಾಯಿತು, 0ಗಳೇ ಬಂತು, ಅಲ್ಲಿ 3 ಸಂಖ್ಯೆ ಹೊಟ್ಟೋಯ್ತು. ಇಲ್ಲ ಡೇಟ್ ಆಫ್ ಬರ್ತ್ ಏನಾದರೂ 20 ಅಂತ ಇತ್ತು ಅಂದ್ಕೊಳ್ಳಿ, ಇಲ್ಲ 30 ಅಂತ ಇತ್ತು ಅಂದ್ಕೊಳ್ಳಿ, ಒಂದು 0 ಬಂತು. ಇಲ್ಲ 10 ಅಂತ ಇತ್ತು ಅಂದ್ಕೊಳ್ಳಿ, ಅಲ್ಲಿ 1 ಸಂಖ್ಯೆ ಹೋಯ್ತು, ಅಲ್ಲಿಗೆ 4 ಸಂಖ್ಯೆ ಹೋಯ್ತು. ಇನ್ನು ಮಂತ್ ಯಾವುದೋ ಒಂದು ಮಂತ್ ಇದ್ದೇ ಇರುತ್ತೆ, ಯಾಕಂದ್ರೆ ಅಲ್ಲಿ 0 ಬರಲ್ಲ. ಇಲ್ಲ 10ನೇ ತಿಂಗಳಲ್ಲಿ ಬಂತು ಅಂತ ಹೇಳಿದಾಗ ಅಲ್ಲೂ ಸಹ ಒಂದು ಸಂಖ್ಯೆ ಮೈನಸ್ ಆಗ, ಅಲ್ಲಿ 5 ಸಂಖ್ಯೆ ಮೈನಸ್ ಆಗಿಬಿಡುತ್ತೆ. ಇನ್ನು ಅವ್ರ ಹತ್ರ ಎಷ್ಟಿರುತ್ತೆ, ಕಡಿಮೆ ಸಂಖ್ಯೆಗಳಿರುತ್ತೆ. ಅಲ್ಲಿ ಅವರ ಜೀವನದಲ್ಲಿ ಕೆಲವೊಂದು ಸಂಖ್ಯೆಗಳು ಬೇಕಾಗುತ್ತೆ, ತಂದುಕೋಬೇಕು. ಈಗ ಕೆಲವರು ಡೇಟ್ ಆಫ್ ಬರ್ತಲ್ಲಿ ನೋಡಿ 5 ಇರೋದೇ ಇಲ್ಲ. 5 ಅಂದರೆ ಏನು, ಬುಧ. 6 ಇರೋದೇ ಇಲ್ಲ. 6 ಅಂದರೆ ಏನು, ಶುಕ್ರ. ಇವೆರಡು ಲೈಫ್ಗೆ ತುಂಬ ಬೇಕಾಗಿರೋವಂಥವು. 1 ಇರೋದಿಲ್ಲ. 1 ಅಂದರೆ ಏನು, ಸಕ್ಸಸ್ಸು, ಹೆಲ್ತು, ಇವೆಲ್ಲ ಇರೋದೇ ಇಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಅವರ ಆ ಸಂಖ್ಯೆಯನ್ನು ಅವರ ಜೀವನದಲ್ಲಿ ನಾವು ತರಬೇಕಾಗತ್ತೆ. ಆ ತಂದಾಗ ಏನಾಗುತ್ತೆ, ಆ ವೈಬ್ರೇಷನ್ಸು ಅವರ ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಸೊ ನಾವು ಡೇಟ್ ಆಫ್ ಬರ್ತ್ ಇರೋರಿಗೆ ಮೊಬೈಲ್ ಸಂಖ್ಯೆನ ಕೊಡಬಹುದು ಅನ್ನೋದು ಗೊತ್ತಾಯ್ತು ಲಾಸ್ಟ್ ಪಾಯಿಂಟಿಂದ. ಕೆಲವರಿಗೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ. ಹಾಗಾದರೆ ಅವರು ಮೊಬೈಲ್ ಸಂಖ್ಯೆನ ಹೇಗೆ ಚೆನ್ನಾಗಿರೋ ಮೊಬೈಲ್ ಸಂಖ್ಯೆಯನ್ನು ಉಪಯೋಗಿಸ್ಕೊಂಡು ಅವರ ಲೈಫಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ನ ತಗೋಬಹುದು ಅಂತ ಸಾಕಷ್ಟು ಜನ ನನಗೆ ಈ ಪ್ರಶ್ನೆಯನ್ನು ಕೇಳಿದರು. ಸೊ ನೋಡಿ, ಯೂನಿವರ್ಸಲ್ ನಂಬರ್ಸ್ ಅಂತ 2 ನಂಬರ್ ಇದೆ.
5 and 6. ಸೊ ಇದು ಎರಡು ಏನು ಟೋಟಲ್ ಮೊಬೈಲ್ ನಂಬರ್ ನಾವು ಟೋಟಲ್ 10 ಸಂಖ್ಯೆ ಕೂಡಿದಾಗ 5 and 6 ಬರಬೇಕು. ಅಂದರೆ 5 ಅಂದರೆ ಬುಧ, 6 ಅಂದರೆ ಶುಕ್ರ. ಸೊ ಎಲ್ಲರ ಜೀವನದಲ್ಲೂ ಏನು ದುಡ್ಡು ಅನ್ನೋದು ಬೇಕು ಲೈಫ್ನ ಲೀಡ್ ಮಾಡೋದಕ್ಕೆ. ಬುಧ ಅಂದರೆ ವಿಷ್ಣು, ಶುಕ್ರ ಲಕ್ಷ್ಮಿ. ಸೊ ಗಂಡ ಹೆಂಡತಿ ಇಬ್ಬರು ಸಹ ಇದ್ದಂಗೆ ಲೈಫಲ್ಲಿ ಹ್ಯಾಪಿಯಾಗಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಟೋಟಲ್ ನಂಬರ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಟೋಟಲ್ ನಂಬರ್ 5 or 6 ತಗೋಬಹುದು. ಮಾಮೂಲಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಏನೋ ಒಂದು ಪ್ರೊಫೆಷನ್ ಮಾಡ್ತಾ ಇದ್ದೀವಿ, ನಮಗೆ ಡೇಟಾ ಬರ್ತಿಲ್ಲ ಅನ್ನೋರು ಟೋಟಲ್ ನಂಬರ್ ನೀವು 5 ತಗೊಳ್ಳಿ ಇಲ್ಲ 6 ತಗೊಳ್ಳಿ, ಇಟ್ಸ್ ಗುಡ್ ವೈಬ್ರೇಷನ್. ಅಂಡ್ ಕಾಂಬಿನೇಷನ್ ಮಾತ್ರ ಕರೆಕ್ಟ್ ಆಗಿರಬೇಕು. ಸೊ ನೀವು ಮೊಬೈಲ್ ನಂಬರ್ ತಗೋಬೇಕಾದ್ರೆ ಏನು ಮಾಡಬೇಕು, ಕಾಂಬಿನೇಷನ್ ನಂಬರ್ ಪೇರ್ ನಂಬರ್ನ ಒಂದು ಚೆಕ್ ಮಾಡಿಕೊಂಡು ಟೋಟಲ್ ನಂಬರ್ 5 and 6ನ ಯೂನಿವರ್ಸಲ್ ನಂಬರ್ಸ್ ಅಂತ ಕರಿತೀವಿ ನಾವು ನ್ಯೂಮರಾಲಜಿಯಲ್ಲಿ. ಟೋಟಲ್ ನಂಬರ್ 5 and 6ನ ತಗೋಬಹುದು. ಆ್ಯಂಡ್ ನೆಗೆಟಿವ್ ವೈಬ್ರೇಷನ್ಸ್ ಕೊಡೋ ಕೆಲವೊಂದು ಸಂಖ್ಯೆಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಕೆಲವರು ನಾನು ಪೇರ್ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್, ಪೇರ್ ಅಂದರೆ ಹೇಗೆ ಅಂತ ಹೇಳಿ ಕೆಲವರು ಕೇಳಿದರು. ಸೊ ಇಲ್ಲಿ ಏನಂದರೆ ಪೇರ್ ಅಂದರೆ ಇವಾಗ ನಿಮಗೆ 9196 391 351 ಆ ಥರ ಹೇಳ್ತಾರಲ್ಲ, ಆ ಥರ ಅದನ್ನ ಎರಡೆರಡು ನಂಬರನ್ನು ನಾವು ತಗೊತೀವಿ. ಸೊ ಇಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಕೊಡೋ ಅಂಥ ಕೆಲವೊಂದು ಸಂಖ್ಯೆಗಳನ್ನು ನಾನು ನಿಮ್ಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ 14 and 41 ಎರಡು ಒಂದೇ ಪೇರ್ ಬರುತ್ತೆ. ಅಂದರೆ 1441 ಎರಡಕ್ಕೂ ಸಹ ಒಂದೇ ಒಂದು ಎನರ್ಜಿ ಇರುತ್ತೆ. ಏನಂದರೆ ಇದರಲ್ಲಿ 14 ಅಥವಾ 41 ಯಾರು ಮೊಬೈಲ್ ನಂಬರಲ್ಲಿ ಇರುತ್ತೋ ಅವರ ಒಂದು ಅವ್ರನ್ನ ಕೇಳಿ ಅವರ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಅಂತ ಅವ್ರ ಲೈಫಲ್ಲಿ. ಅಂಥ ಫೋನ್ ನಂಬರ್ ಯೂಸ್ ಮಾಡ್ತಾ ಇರೋ ಅಂಥವ್ರ ಒಂದು ಲೈಫಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಆಗಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರುತ್ತೆ. ಮಾಮೂಲಿಗೆಲ್ಲೋ ಒಂದು ವರ್ಕ್ ಮಾಡ್ತಾ ಇರ್ತಾರೆ, ಆ ವರ್ಕಿಂಗ್ ಪ್ಲೇಸಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗೋದು, ಮನೆಯಲ್ಲಿ ಕಿತಾಪತಿ ಆಗ್ತಾ ಇರೋದು, ಅಕ್ಕಪಕ್ಕ ಸಣ್ಣ ಪುಟ್ಟ ಗಲಾಟೆಗಳಾಗೋದು, ಈ ಥರ ಆಗ್ತಾ ಇರುತ್ತೆ 14 and 41 ಇದ್ದಾಗ. ಅಂಡ್ ಹೆಲ್ತ್ ಇಶ್ಯೂಸ್ ಏನೋ ಒಂದು ಹೆಲ್ತ್ ಇಶ್ಯೂಸ್ ಬರ್ತಾನೆ ಇರುತ್ತೆ ಅವರಿಗೆ, ನೋಡಿ ಬೇಕಾದ್ರೆ ಚೆಕ್ ಮಾಡಿ. ಅಂಡ್ 16 and 61 ಇದು ಅಷ್ಟೇ. ಇದು ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಪಾರ್ಟ್ನರ್ಗೆ ಲೈಫ್ ಅಂದರೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ. ಈಗ ಗಂಡ ಯೂಸ್ ಮಾಡ್ತಾ ಇದ್ರೆ ಹೆಂಡತಿಗೆ, ಹೆಂಡತಿ ಯೂಸ್ ಮಾಡ್ತಾ ಇದ್ರೆ ಗಂಡನ್ಗೆ, ಗರ್ಲ್ ಫ್ರೆಂಡ್ ಯೂಸ್ ಮಾಡ್ತಾ ಇದ್ರೆ ಬಾಯ್ ಫ್ರೆಂಡ್ ಯೂಸ್ ಮಾಡ್ತಾ ಇದ್ರೆ ಗರ್ಲ್ ಫ್ರೆಂಡ್ಗೆ, ಅಂದರೆ ಅವರು ಪ್ರಾಂಪ್ಟ್ ಆಗಿದ್ದಾಗ ಮಾತ್ರ. ಸೊ ಈ ಒಂದು ಎಫೆಕ್ಟ್ ಅನ್ನೋದು ಹಾಗೆ ಆಗ್ತಾ ಇರುತ್ತೆ. ಅಂಡ್ 8118 ಇದರಲ್ಲೂ ಸಹ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರುತ್ತೆ. ಅಂಡ್ ಯಾವಾಗಲೂ ಸಹ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಯಾವಾಗಲೂ ಕಷ್ಟ, ಅಯ್ಯೋ ನನಗೆ ಯಾವಾಗಲೂ ಇದೇ ಆಗೋಗಿದೆ ಲೈಫಲ್ಲಿ ಅಂತ ಇರ್ತಾರಲ್ಲ ಕೆಲವರು. ನೋಡಿ ಅವ್ರ ಮೊಬೈಲ್ ನಂಬರ್ನ ಒಂದ್ಸಲ ಚೆಕ್ ಮಾಡಿ. ಯಾವಾಗಲೂ ಏನೋ ಒಂದು ಕಷ್ಟ ಇರುತ್ತೆ, ಏನೋ ಒಂದು ಸಫರ್ ಆಗ್ತಾನೆ ಇರ್ತಾರೆ, ಅವ್ರು ಏನೋ ಒಂದು ಫೇಸ್ ಮಾಡ್ತಾನೆ ಇರ್ತಾರೆ. ಸೊ ಈ ಥರ ಇದ್ದಾಗ ನಾವು ನಂಬರ್ನ ಅವಾಯ್ಡ್ ಮಾಡೋದು ಬೆಟರ್ ಅಲ್ವಾ. ಅಂಡ್ ಒನ್ ಮೋರ್ ನಂಬರ್ ಬಂದು 23 and 32 ಈ ನಂಬರ್ ಬಂದು ನಿಮಗೆ ಜಾಸ್ತಿ ಹೆಚ್ಚಾಗಿ ಶತ್ರುಗಳು ಹಾಕ್ತಾ ಇರ್ತಾರೆ. ಅಯ್ಯೋ ನಾನು ಏನೂ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇರ್ತೀನಿ, ಆದರೂ ನನಗೆ ಯಾಕೋ ನನ್ನನ್ನು ನೋಡಿದ್ರೆ ಕೆಲವ್ರಿಗೆ ಆಗಲ್ಲ ಅಂತಾರೆ. ಇನ್ನು ನನ್ನ ಹತ್ರನೇ ಸುಮಾರು ಜನ ಹೇಳಿರೋರು ಇದ್ದಾರೆ, ನನ್ನ ಕ್ಲೈಂಟ್ಸು. ಮೇಡಮ್ ನಾನು ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ತೀನಿ ಮೇಡಮ್, ಆಫೀಸ್ಗೆ ಹೋಗ್ತೀನಿ, ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ಈವ್ನಿಂಗ್ ನನ್ನ ಕೆಲಸ ನಾನು ಮುಗಿದ ತಕ್ಷಣ ಆರಾಮಾಗಿ ಬರ್ತೀನಿ ಮೇಡಮ್, ಆದರೂ ನಾನು ನೋಡಿದ್ರೆ ಏನೋ ನಮ್ಮ ಆಫೀಸಲ್ಲಿ ಆಗಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಹೌದು, ನಿಮ್ಮ ಮೊಬೈಲ್ ಸಂಖ್ಯೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ 23 ಇರುತ್ತೆ, ಇಲ್ಲ 32 ಇರುತ್ತೆ, ಇಲ್ಲ ಟೋಟಲ್ ನಂಬರಲ್ಲಿ 23 ಇಲ್ಲ 32 ಇರುತ್ತೆ ಕಂಪಲ್ಸರಿ. ಈ ವೈಬ್ರೇಷನ್ ಎಲ್ಲೋ ಒಂದು ಹತ್ರ ನೀವು ಯೂಸ್ ಮಾಡ್ತಾ ಇರೋ ಸಂಖ್ಯೆಗಳಲ್ಲಿ, ನಿಮ್ಮ ಗಾಡಿ ನಂಬರಲ್ಲೋ ನಿಮ್ಮ ಮೊಬೈಲ್ ನಂಬರಲ್ಲೋ ಎಲ್ಲೋ ಒಂದು ಕಡೆ ನೀವು ಡೈಲಿ ನೀವು ಯೂಸ್ ಮಾಡ್ತಾ ಇರೋದ್ರಲ್ಲಿ ಈ ನಂಬರ್ ಪಾಸ್ ಆಗಿರುತ್ತೆ. ಈ ಥರ ಪಾಸ್ ಆದಾಗ ಈ ನಂಬರ್ ವೈಬ್ರೇಷನ್ ನಿಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ, ಯಾಕಂದರೆ ನೀವು ಬಳಸ್ತಾ ಇರ್ತೀರಲ್ಲ ಅದನ್ನು. ಹಾಗಾಗಿ ನಿಮಗೆ ಎಲ್ಲಿಗೋದ್ರೂ ಸಹ ನೀವು ಎಷ್ಟೇ ಮ್ಯೂಟ್ ಆಗಿದ್ರು ನಿಮ್ಮನ್ನು ನೋಡಿದ್ರೆ ಆಗದೆ ಇರೋದು, ನಿಮ್ಮ ಬಗ್ಗೆ ಮಾತುಗಳನ್ನು ಮಾತಾಡೋ ಅಂಥದ್ದು ಇದೆಲ್ಲನೂ ಸಹ ಆಗ್ತಾ ಇರುತ್ತೆ. ಆ್ಯಂಡ್ 26 and 62 ಇದು ಈ ನಂಬರನ್ನು ನಾನು ಸಹ ಲೈಫಲ್ಲಿ ಅನುಭವಿಸಿದ್ದೀನಿ. 26 ನಂಬರನ್ನು ಅದು 100% ಸತ್ಯ. ಯಾಕಂದರೆ ಅಭಿವೃದ್ಧಿಗೆ ಒಂದು ತಡೆಯನ್ನು ಒಡ್ಡುವಂಥದ್ದು 26 and 62 ನಂಬರ್ಸು. ನೀವು ಎಷ್ಟೇ ಕಷ್ಟ ಬೀಳ್ತಾ ಇರಿ, ನಿಮ್ಮ ಕಷ್ಟಕ್ಕೆ ಫಲಿತ ಅನ್ನೋದು ಸಿಗೋದೇ ಇಲ್ಲ. ನೀವು ಬರೀ ಕಷ್ಟ ಬೀಳ್ತಾ ಇರ್ತೀರ ಅಷ್ಟೇ ಬಿಟ್ಟರೆ ಅದಕ್ಕೆ ಬೇಕಾದಂತಹ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಬೇಕಾದ್ರೆ ನೋಡಿ 26 ನಂಬರ್ ಯಾರ ಒಂದು ಲೈಫಲ್ಲಿ ಪಾಸ್ ಆಗ್ತಾ ಇದೆ ಆ ವೈಬ್ರೇಷನ್ ನಿಮ್ಗೆ 100% ಕೊಟ್ಟಿರುತ್ತೆ. ಅಭಿವೃದ್ಧಿಗೆ ತಡೆ ಅನ್ನೋದು 100% ಶೋರ್ ಈ ನಂಬರಲ್ಲಿ. ಆ್ಯಂಡ್ 82 and 28 ಇದರಲ್ಲಿ ಏನು ಅಂತಂದರೆ 28 ಅನ್ನೋದು ಒಂದು ಲೆಕ್ಕದಲ್ಲಿ ಬಂದು ನಮಗೆ ಸೇವಿಂಗ್ಸ್ಗೆ ನಾವು ಆ ನಂಬರನ್ನು ಯೂಸ್ ಮಾಡ್ತೀವಿ. 28 ಅನ್ನೋದು ಸಂಖ್ಯೆಯನ್ನು ಪೇರನ್ನು ಸೇವಿಂಗ್ಸ್ಗೆ ಅದು 28 ಕೆಲವರು ಒಂದು ಇದರಲ್ಲಿ ಕೆಲವೊಂದು ಜಾತಕದ ಪ್ರಕಾರ ಲೋಶು ಗ್ರಿಡ್ಡಲ್ಲಿ ಅವರ ಒಂದು ಕಾಂಬಿನೇಷನ್ ನೋಡಿಕೊಂಡು 28 ಸೇವಿಂಗ್ಸ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಏನಂತಂದರೆ ಅವರ ಲೈಫಲ್ಲಿ ಕೆಟ್ಟ ಫ್ರೆಂಡ್ಸ್ ಇರ್ತಾರೆ. ಅಂದರೆ ನಮ್ಮ ಸುತ್ತಲಿರೋಂಥ ಫ್ರೆಂಡ್ಸ್, ಇವಾಗ ಅಯ್ಯೋ ನಾನು ಇಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸೋದಿಲ್ಲ.
ನಿಮ್ಮ ಜೊತೆಯಲ್ಲಿರುವಂಥವ್ರೆ ನಿಮಗೆ ಕೆಟ್ಟ ಫ್ರೆಂಡ್ಸು ಇದ್ದೇ ಇರ್ತಾರೆ. ಆದರೆ ಬಟ್ ಇದರಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ನಿಮ್ಮ ಒಂದು ಪೇರ್ ನಂಬರ್ ಟೋಟಲ್ 10 ನಂಬರ್ಸ್ ಪೇರನ್ನು ನೋಡಿಕೊಂಡು ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಯಾವುದಾದ್ರೂ ನಿಮ್ಮ ಹತ್ರ ನಂಬರ್ ಇಲ್ಲ ಆ ವೈಬ್ರೇಷನ್ ನೋಡಿಕೊಂಡು ತಗೊಂಡು ಯೂಸ್ ಮಾಡಿ. 28 ಅನ್ನೋದು ಸಹ ಕೆಟ್ಟ ಫ್ರೆಂಡ್ಸನ್ನು ಅದು ಅಟ್ರಾಕ್ಟ್ ಮಾಡುತ್ತೆ, ಬಟ್ ಸ್ವಲ್ಪ ಸೇವಿಂಗ್ಸನ್ನು ಸಹ ಅದು ಮಾಡುತ್ತೆ. ಆ್ಯಂಡ್ ಇನ್ನು 1 ಮೋರ್ ನಂಬರ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 43 and 34. 43 and 34 ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್ ಬರ್ತಾ ಇರುತ್ತೆ ಯಾವಾಗಲೂ. ನೀವು ಎಷ್ಟೇ ಇನ್ಕಮನ್ನು ತೆಗಿತಾ ಇರಿ, ನೀವು ಎಷ್ಟೇ ಡೈಲಿ ನಿಮ್ಮ ಹತ್ರ ರೊಟೇಷನ್ ಆಗ್ತಾ ಇರಲಿ, ನಿಮ್ಮ ಹತ್ರ ಲಿಕ್ವಿಡ್ ಕ್ಯಾಶ್ ಅನ್ನೋದು ನೀವು ಇಡೋದಕ್ಕೆ ಆಗೋದಿಲ್ಲ. ಫೈನಾನ್ಷಿಯಲಿ ಪ್ರಾಬ್ಲಮ್ ಏನೋ ಒಂದು ಬರ್ತಾ ಇರುತ್ತೆ. ಇವತ್ತು ಇಷ್ಟು ದುಡ್ಡು ಬಂತು, ಅಷ್ಟು ದುಡ್ಡು ಹಿಂಗೆ ಬಂತು, ಹಿಂಗೋಯ್ತು. ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ಅಯ್ಯೋ ನಮ್ಮ ಮನೇಲಿ ಲಕ್ಷ್ಮಿ ಇರೋದೇ ಇಲ್ಲ ರೀ, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅಂತ ಹೇಳ್ತಾರೆ. ಈ ಥರ ಒಂದು ಇಶ್ಯೂಸು ಆಗ್ತಾ ಇರುತ್ತೆ. ಬೆಳಗ್ಗೆ ಜೋಬಲ್ಲಿ 10,000 ಇಟ್ಕೊಳ್ತೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಸಾಯಂಕಾಲ ಅಷ್ಟೊತ್ತಿಗೆ ಅಮೌಂಟ್ ಇರೋದಿಲ್ಲ, ಹಿಂಗೂ ಒಂದಂಗೆ ಹೊಟ್ಟೋಗ್ತಾ ಇರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ನೋಡಿ ಅವ್ರ ಲೈಫಲ್ಲಿ ಅವ್ರ ಗಾಡಿ ನಂಬರಲ್ಲಿ ಆಗಿರ್ಬೋದು, ಅವ್ರ ಯೂಸ್ ಮಾಡ್ತಾರೆ ಮೊಬೈಲ್ ಸಂಖ್ಯೆಲಾಗಿರ್ಬೋದು 4334 ಪಾಸ್ ಆಗ್ತಾ ಇರುತ್ತೆ. ಆ ವೈಬ್ರೇಷನ್ ಅವ್ರಿಗೆ ಕೊಡ್ತಾ ಇರುತ್ತೆ. ಆ್ಯಂಡ್ ಇದು ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ನ ಬೇಕಾದರೆ ಒಂದು ನಂಬರ್ಗೆ ಕನ್ಸಲ್ಟ್ ಮಾಡಿ, ಕನ್ಸಲ್ಟೇಷನ್ ತೊಗೊಳ್ಳಿ. ಬೇಕಾದ್ರೆ ನಾವು ಸೆಲೆಕ್ಟೆಡ್ ನಂಬರನ್ನು ನಿಮಗೆ ಕೊಡ್ತೀವಿ. ನೀವು ಬೇಕಾದರೆ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ, ಇಲ್ಲ ನಮ್ಮ ಒಂದು ಆಫೀಸ್ ನಂಬರ್ಗೆ ಕನ್ಸಲ್ಟೇಷನ್ ತೊಗೊಳ್ರೆ ನೀವು ನಿಮಗೆ ಬೆಸ್ಟ್ ನಂಬರನ್ನು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದರೆ ದಿ ಬೆಸ್ಟ್ ನಿಮ್ಗೆ ಯಾವ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸೆಲೆಕ್ಷನ್ ಮಾಡಿ ನಿಮಗೆ ನಂಬರನ್ನು ಕೊಡ್ತೀವಿ. ಬಟ್ ನೀವು ನಂಬರ್ಸನ್ನು ನೀವೇ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಬೆಸ್ಟ್ ಯಾವುದು ಅಂತ ನಾನು ಚೂಸ್ ಮಾಡ್ತೀನಿ ಅಷ್ಟೇ. ಟೋಟಲ್ ನಂಬರ್ ಯಾವ್ದು ನಿಮಗೆ ಸೆಟ್ ಆಗುತ್ತೆ ಅನ್ನೋದು ನಾವು ಈ ಥರ ಮಾಡಿ ಅಂತ ಹೇಳ್ತೀವಿ. ಆ ಥರ ನಂಬರ್ಸ್ ನೀವು 10 ನಂಬರ್ಸ್ ನೀವು ಸೆಲೆಕ್ಟ್ ಮಾಡಿ ಕೊಟ್ಟಾಗ ಅದರಲ್ಲಿ ದಿ ಬೆಸ್ಟ್ ನಿಮ್ಗೆ ಯಾವ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಸೆಲೆಕ್ಷನ್ ಆಗಿರುವಂಥ ನಂಬರ್ನ ಕೊಡ್ತೀವಿ. ಆ್ಯಂಡ್ 1 ಮೋರ್ ರಿಕ್ವೆಸ್ಟ್ ನಮ್ಮ ಒಂದು ವೀಕ್ಷಕರಲ್ಲಿ, ನಿಮ್ಮ ಏನೇ ಕಮೆಂಟ್ ಇದ್ರೂ ಸಹ ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಆ ಒಂದು ನಿಮ್ದು ಏನೇ ಪ್ರಶ್ನೆಗಳಿದ್ರೂ ಸಹ ಹಾಕಿ. ನೆಕ್ಸ್ಟ್ ಎಪಿಸೋಡ್ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನಿಮ್ದು ಏನು ಪ್ರಶ್ನೆ ಇದೆ ಆ ಪ್ರಶ್ನೆ ಜಿನೈನ್ ಆಗಿದ್ದಾಗ ನಿಮ್ಮ ಪ್ರಶ್ನೆಯಿಂದ 4 ಜನಕ್ಕೆ ವಿಷಯ ಹೋಗುತ್ತೆ ಅಂತ ಹೇಳಿದಾಗ ನಾವು ಆ ಒಂದು ಪ್ರಶ್ನೆಯನ್ನು ತಗೊಂಡು ಆ ಪ್ರಶ್ನೆಗೆ ಸಂಬಂಧಿಸಿರುವಂತಹ ಒಂದು ವಿಡಿಯೋ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದು ನಿಮ್ಮ ಪ್ರಶ್ನೆಯಿಂದ 100 ಜನಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.